ಮಹಾಮಾನವತಾವಾದಿ ಬಸವಣ್ಣನವರು ಮೌಢ್ಯವನ್ನ ವಿರೋಧಿಸಿದವರು. 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಅನಿಷ್ಟಗಳ ವಿರುದ್ಧ ಕ್ರಾಂತಿ ಮಾಡಿದವರು. ಆದರೆ ಅಂತಹ ಮಹಾನ್ ಕ್ರಾಂತಿಕಾರಿ ಬಸವಣ್ಣನವರ ಐಕ್ಯ ಮಂಟಪದ ಬಳಿಯೇ ಮೌಢ್ಯಾಚರಣೆ ನಡೆಯುತ್ತಿದೆ. ಮೌಢ್ಯ ಬೇಡ, ಮಾನವೀಯತೆ ಬೇಕು, ಕಂದಾಚಾರ ಬೇಡ, ಕಾಯಕ ಯೋಗಿಗಳಾಗಬೇಕು ಅಂತ ಸಂದೇಶ ಸಾರಿದವರು ಅಣ್ಣ ಬಸವಣ್ಣ. ಮೌಢ್ಯಾಚರಣೆಯ ವಿರುದ್ಧ ಕಟು ಟೀಕೆ ಮಾಡಿ ಬಸವೇಶ್ವರರು ಐಕ್ಯರಾದ ಸ್ಥಳದಲ್ಲೇ ಮೌಢ್ಯಾಚರಣೆ ತಾಂಡವಾಡ್ತಾ ಇದೆ. ಏನು ಮಹಾಮಾನವತಾವಾದಿ ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ಮೌಢ್ಯಾಚರಣೆಯನ್ನ ವಿರೋಧಿಸಿಕೊಂಡು ಬಂದಂತವರು. ತಮ್ಮ ವಚನಗಳ ಮೂಲಕವೂ ಕೂಡ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನ ಮತ್ತು ಮೌಢ್ಯಗಳನ್ನ ಅದನ್ನ ವಿರೋಧ ಮಾಡ್ಕೊಂತಾನೆ ಬಂದಂತವರು. ಆದರೆ ಅಂತಹ ಏನು ವಿಶ್ವಗುರು ಬಸವಣ್ಣನವರು ಐಕ್ಯವಾದಂತಹ ಸ್ಥಳದಲ್ಲೇ ಮೌಢ್ಯಾಚರಣೆ ನಡೀತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಒಂದು ಕೆಲವೊಂದಿಷ್ಟು ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಮದುವೆಯಾಗಿ ಬಂದಂತವರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬಾಸಿಂಗಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ, ಮಾಲೆಗಳನ್ನ ಈ ಒಂದು ನದಿಯಲ್ಲಿ ಎಸೆತಾರೆ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾ ತೋರಿಸ್ತಾ ಇದೀನಿ, ಏನು ರಾಶಿ ರಾಶಿಯಾಗಿ ಬಟ್ಟೆಗಳು ಬಿದ್ದಿರುವಂತದನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದೀವಿ. ನೋಡಿದ್ರಲ್ಲ ಬಸವಣ್ಣ ಐಕ್ಯರಾದ ಕೂಡಲ ಸಂಗಮದಲ್ಲಿನ ಸ್ಥಿತಿಯನ್ನ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಬಸವಣ್ಣನ ಐಕ್ಯ ಮಂಟಪಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಬಸವೇಶ್ವರರಿಗೆ ನಮಿಸಿದವರು ಅವರ ಸಂದೇಶಗಳಿಗೆ ಸಂಗಮದಲ್ಲೇ ತಿಲಾಂಜಲಿ ಇಡ್ತಿದ್ದಾರೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪಾಪ ಕಳೆದು ಹೋಗುತ್ತೆ ಅಂತ ಉಟ್ಟ ಬಟ್ಟೆಯನ್ನ ನದಿಯಲ್ಲೇ ಬಿಸಾಡ್ತಿದ್ದಾರೆ. ಸಾಲದಕ್ಕೆ ಬಾಸಿಂಗ, ವಧುವರರ ಮಾಲೆ, ಪೂಜೆ ಸಾಮಗ್ರಿಗಳು, ಚಿತಾಭಸ್ಮವನ್ನು ಕೂಡ ಎಸೆತಾ ಇದ್ದಾರೆ. ಇದರಿಂದ ತ್ರಿವೇಣಿ ಸಂಗಮದ ದಡ ಕಸದ ರಾಶಿಯಂತಾಗಿದೆ. ಅದನ್ನ ಕ್ಲಿಯರ್ ಮಾಡಬೇಕು. ಅದಕ್ಕೆ ನಮ್ಮ ಕೂಡಲ ಸಂಗಮ ಪ್ರಾಧಿಕಾರನು ಸಹಿತ ಎಚ್ಚರ ವಹಿಸಿ ಅದಕ್ಕೆಲ್ಲ ಜಾಗೃತಿಯನ್ನು ಮಾಡಬೇಕು. ಆ ಒಂದು ನದಿಯ ದಡದಲ್ಲಿ ಏನೇನು ಕಸದ ರಾಶಿ ಅದೊಂದು ಆದಷ್ಟು ಬೇಗ ಈ ಒಂದು ಧರ್ಮಕ್ಷೇತ್ರದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಅದು ಹೋಗ್ಲಾಡಿಸ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೆ. ಇದೆಲ್ಲದಕ್ಕೆ ಕಡಿವಾಣ ಹಾಕಬೇಕಾಗಿದ್ದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕೈಕಟ್ಟಿ ಕುಳಿತಿದೆ. ಹೀಗಾಗಿ ಸಂಗಮ ಕಲುಷಿತವಾಗ್ತಾ ಇದೆ. ಜಲಚರಗಳಿಗೆ ಸಂಕಷ್ಟ ಬಂದಿದೆ. ಈ ಮೌಢ್ಯಾಚರಣೆಗೆ ಕೆಲ ಬಸವ ಭಕ್ತರು ಕಿಡಿಕಾರ್ತಿದ್ದಾರೆ. ಆಲ್ರೆಡಿ ನಾವು ತುತ್ತ ತುದಿಗೆ ಬಂದಿದ್ದೀವಿ, ಎಲ್ಲಿ ವಿನಾಶದ ತುತ್ತ ತುದಿಯಲ್ಲಿ ಇದೀವಿ. ಇನ್ನು ಸ್ವಲ್ಪ ನಾವು ಎಚ್ಚೆತ್ಕೊಂಡ್ರೆ ಒಂದ್ ಸ್ವಲ್ಪ ದಿನ ಹೆಚ್ಚಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾರ ಒಳ್ಳೇದಾಗ್ತತೆ. ಅದು ಬಿಟ್ಟು ನಾವೆಲ್ಲ ಹಾಳು ಮಾಡ್ಬಿಟ್ರೆ ನಮ್ಮ ಮರಿ ಮೊಮ್ಮಕ್ಕಳು ಏನು ಕಾಣಲ್ಲ. ಆಮೇಲೆ ಅವ್ರಿಗೆ ನೋಡಕ್ ನದಿನೂ ಇರಲ್ಲ ಅನಿಸ್ತದೆ ನನಗೆ ಅನಿಸ್ತಂಗೆ. 12ನೇ ಶತಮಾನದಲ್ಲಿ ಬಸವಣ್ಣ ಮೌಢ್ಯ ಜಾತಿ ಪದ್ಧತಿಯ ವಿರುದ್ಧ ಕ್ರಾಂತಿ ಮಾಡಿದ್ರು. ಆದರೆ ಭಕ್ತರು ಆ ವಿಚಾರಧಾರೆಗಳನ್ನೇ ಗಾಳಿಗೆ ತೂರಿದಂತಿದೆ. ತನ್ನೋ ಬ್ರಹ್ಮ ಪ್ರಚೋದಯಾತ್. ನಮಸ್ಕಾರ ಎಲ್ಲರಿಗೂ. ಇದು ಶ್ರೀನಗರದಲ್ಲಿರುವಂತಹ ಬ್ರಹ್ಮಚೈತನ್ಯ ಮಹಾರಾಜರ ದೇವಸ್ಥಾನ. ಇಲ್ಲಿ ವಿಶೇಷ ಏನು ಅಂತಂದರೆ ಮೇಲ್ಗಡೆ ದೇವರ ಪ್ರತಿಷ್ಠಾಪನೆ, ಕೆಳಗಡೆ ಬ್ರಹ್ಮಚೈತನ್ಯ ಅವರ ಬೃಂದಾವನ ಪ್ರತಿಷ್ಠಾಪನೆ, ಅದರ ಕೆಳಗಡೆ ಧ್ಯಾನ ಮಂದಿರ ಇರುವಂಥ ವಿಶೇಷವಾದ ಶಕ್ತಿ ತರಂಗಗಳನ್ನು ಸೂಸುವಂಥ ದೇವಸ್ಥಾನ. ಕೆಳಗಡೆ ಇರುವಂಥ ಧ್ಯಾನ ಮಂದಿರದಲ್ಲಿ ಕುಳಿತು ನೀವು ಧ್ಯಾನ ಮಾಡೋದಾದರೆ ವಿಶೇಷವಾದ ಶಕ್ತಿ ತರಂಗಗಳಲ್ಲಿ ಒಳಗಡೆ ಪ್ರಸಾರಿಸಿ ನಿಮ್ಮ ಕಷ್ಟ ಕಾರ್ಪಣೆಯನ್ನು ಕಲಿಯುತ್ತೆ. ಅಷ್ಟಲ್ಲದೆ ಈ ದೇವಸ್ಥಾನದಲ್ಲಿ ಬ್ರಹ್ಮಚೈತನ್ಯರ ಆಶೀರ್ವಾದ ಪಡೆಯುವಂತಹ ಮತ್ತೊಂದು ವಿಶೇಷವಾದ ಜಪದೀಕ್ಷೆಯನ್ನು ಕೊಡ್ತಾರೆ. ಆ ಜಪದೀಕ್ಷೆಯನ್ನು ಇಲ್ಲಿನ
ಮೂಲ ಅರ್ಚಕರಾದಂಥವರು ನಮಗೆ ಅದನ್ನು ಉಪದೇಶ ಮಾಡಿ ಮಂತ್ರ ಉಪದೇಶ ಮಾಡಿ ಜಪಮಾಲೆಯನ್ನು ದೀಕ್ಷೆ ಕೊಡುತ್ತಾರೆ. ವಿಶೇಷವಾದ ಶಕ್ತಿ ಇರುವಂತಹ ಬ್ರಹ್ಮಚೈತನ್ಯ ಮಹಾರಾಜರ ದೇವಸ್ಥಾನ ತುಂಬ ವರ್ಷಗಳಿಂದ ಇಲ್ಲಿ ತುಂಬ ಭಕ್ತರನ್ನು ಹೊಂದಿದೆ. ತುಂಬ ಶಕ್ತಿಯುತವಾದ ದೇವಸ್ಥಾನ. ಯಾರೇ ಇಂತಹ ಕಷ್ಟ ಇದ್ರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮನ ಮೂಲ ಮಂತ್ರನ ಪಠಿಸ್ತಾ ಇದ್ದರೆ ಎಂತಹ ಕಷ್ಟಗಳನ್ನಾದರೂ ಕಳೆದು ಈ ಭಗವಂತನ ರಾಮಚಂದ್ರ ದೇವರ ಆಶೀರ್ವಾದ ಪಡೆಯುವಂಥ ಶಕ್ತಿ ಇರುವಂತಹ ದೇವಸ್ಥಾನ. ಇಲ್ಲಿ ಬಂದು ಜಪದೀಕ್ಷೆ ತಗೊಳ್ಳೋದು ಸರ್ವತ್ರರಿಗೆ ತುಂಬ ಒಳ್ಳೆಯದನ್ನು ಉಂಟು ಮಾಡಿಕೊಡುತ್ತೆ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. ಇದೇ ಥರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಹಚ್ಚಿ ಟಿವಿ. ನಾನು ನಿಮ್ಮ